ಈಗ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನ. ಈ ಜೀವ ಜಗತ್ತಿನಲ್ಲಿ ಅತ್ಯಂತ ಆತ್ಮಿಕ ಭಾವವನ್ನು ಸೃಷ್ಟಿಸುವ ಏಕೈಕ ಜೀವವೆಂದರೆ ತಾಯಿ. ಅದು ಪದಗಳಿಗೂ ನಿಲುಕದ ಮತ್ತು ಅನುಭವಕ್ಕೂ ಮೀರಿದ ಒಂದು ತಾದಾತ್ಮತೆ. ಏಕೆಂದರೆ ಅವಳೊಳಗಿನ ನಿರಪೇಕ್ಷವಾದ ಪ್ರೀತಿ, ಕರುಣೆ, ತ್ಯಾಗ, ಕ್ಷಮೆ ಅತೀಂದ್ರಿಯ ಎನಿಸುವ ಮಟ್ಟಿಗೆ ತನ್ನೊಡಲ ಕುಡಿಗಳನ್ನು ಅರ್ಥೈಸಿಕೊಳ್ಳುವ ರೀತಿ, ಇವೆಲ್ಲ ಗುಣಗಳು ಅವಳನ್ನು ದೈವಿಕ ಸ್ಥಾನದಲ್ಲಿಟ್ಟು ನೋಡುವಂತೆ ಮಾಡಿವೆ. ಅಷ್ಟೇ ಏಕೆ, ಆ ದೇವರು ಎಲ್ಲೆಡೆ ಇರಲು ಸಾಧ್ಯವಾಗದ ಕಾರಣ ಈ ಭೂಮಿಯ ಮೇಲೆ ತಾಯಿಯನ್ನು ಸೃಷ್ಟಿಸಿದ ಎಂದು ಹೇಳುವ ಮಾತಿಗೆ ಈ ಎಲ್ಲ ಕಾರಣಗಳಿಂದಲೇ ಹೆಚ್ಚು ಅರ್ಥ ಬಂದಿದ್ದು. ತನ್ನೊಡಲ ಕುಡಿಯೊಂದು ಗರ್ಭಾಂಕುರಗೊಂಡು ಅದರ ಹೃದಯ ಬಡಿತ ಆರಂಭಗೊಂಡಾಗಿನಿಂದಲೇ ಅದರ ಸದ್ದಿಗೆ ಮಿಡಿಯುವುದನ್ನು ರೂಢಿಸಿಕೊಳ್ಳುವ ತಾಯಿ ಮುಂದೆ ತನ್ನ ಮಗುವಿನ ಹೃದಯದ ಸುತ್ತಲೂ ತನ್ನ ಪ್ರೀತಿಯನ್ನೇ ಸುತ್ತಿ ರೆಕ್ಕೆಗಳು ಆಕಾರ ಪಡೆಯುವವರೆಗೂ ಮತ್ತು ಪಡೆದ ನಂತರವೂ ಜೀವಲಯದ ಮೂಲಕ ಪ್ರತಿ ಬಡಿತವನ್ನು ಸ್ಥಿರವಾಗಿಡುವ ಜೀವ ಚೈತನ್ಯದ ಮುಂದೆ ಅವಳಿಗೆ ಅವಳೇ ಸರಿಸಾಟಿಯಾಗಿ ನಿಲ್ಲುತ್ತಾಳೆ. ತನಗೆ ಸಿಗಲಾರದೆಲ್ಲವೂ ತನ್ನ ಮಕ್ಕಳಿಗೆ ಸಿಗಲೆಂದು ಹಂಬಲಿಸುವ ಅವಳ ತಾಯ್ತನವೆಂಬ ಪ್ರಕಾಶಮಾನವಾದ ಆತ್ಮದ ಬೆಳಕಿನಲ್ಲಿ ಅದೆಷ್ಟು ಜೀವಕೋಟಿಗಳು ಬದುಕನ್ನು ಕಂಡುಕೊಂಡವೋ ಎಂಬುದಕ್ಕೆ ಅವಳೆಂದು ಲೆಕ್ಕ ಇಟ್ಟವಳೇ ಅಲ್ಲ. ಎಲ್ಲ ಪ್ರೀತಿಯ ಹುಟ್ಟು ಮತ್ತು ಅಂತ್ಯಕ್ಕೆ ಅವಳೇ ಕಾರಣವಾಗಿರುವಾಗ ಅವಳ ಪ್ರೀತಿಯ ಅಗಾಧತೆಯನ್ನು ಜಗತ್ತಿನಲ್ಲಿ ವರ್ಣಿಸಲಾರದ ಕವಿಗಳೇ ಇಲ್ಲ ಎಂದು ಹೇಳಬಹುದು. ಅವಳ ಪ್ರೀತಿಯ ಬಂಧ ಎಂಥದ್ದು ಎಂದು ಅರ್ಥೈಸಿಕೊಳ್ಳಲು ಶ್ರೇಷ್ಠ ಪಾಶ್ಚಾತ್ಯ ಕವಿ ರುಡ್ಯಾರ್ಡ್ ಕಿಪ್ಲಿಂಗನ ಕವಿತೆಯ ಸಾಲುಗಳನ್ನೊಮ್ಮೆ ಇಲ್ಲಿ ಸ್ಮರಿಸಬಹುದು. ನನ್ನನ್ನು ಅತ್ಯಂತ ಎತ್ತರದ ಬೆಟ್ಟದ ಮೇಲೆ ಗಲ್ಲಿಗೇರಿಸಿದರೆ ನನ್ನನ್ನು ಹಿಂಬಾಲಿಸುವ ಪ್ರೀತಿ ಎಂದರೆ ಅದು ತಾಯಿಯ ಪ್ರೀತಿ ಮಾತ್ರ. ನನ್ನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿದರೆ ನನ್ನನ್ನು ಸಂತೈಸಲು ಬರುವ ಕಣ್ಣೀರೆಂದರೆ ಅದು ತಾಯಿಯ ಕಣ್ಣೀರು ಮಾತ್ರ. ನಾನು ದೇಹ ಮತ್ತು ಆತ್ಮಗಳಿಂದ ಶಪಿಸಲ್ಪಟ್ಟರೆ ನನ್ನನ್ನು ಗುಣಪಡಿಸುವ ಏಕೈಕ ಪ್ರಾರ್ಥನೆ ಎಂದರೆ ಅದು ತಾಯಿಯ ಪ್ರಾರ್ಥನೆ ಮಾತ್ರ ಎಂದು ಹೇಳುವ ಕವಿಯ ಸಾಲುಗಳಲ್ಲಿ ಮಕ್ಕಳ ಬಾಳ ದಾರಿಯಲ್ಲಿ ಎಂಥದ್ದೇ ಕಾರ್ಯಗಳು ಕವಿದರೂ ಕಣ್ಣ ಮುಂದಿನ ಬೆಳಕಾಗಿ ಕೈ ಹಿಡಿದು ಮುನ್ನಡೆಸುವ ಏಕೈಕ ಜೀವ ತಾಯಿ. ಅವಳ ಬೇಷರತ್ತಾದ ಪ್ರೀತಿ ಎಂದಿಗೂ ಬೆನ್ನು ತಿರುಗಿಸುವುದಿಲ್ಲ. ಏಕೆಂದರೆ ಪ್ರತಿ ಮಗುವಿನ ನೋವು, ಸಂಕಟ, ದುಃಖಗಳೆಲ್ಲವೂ ಮೊದಲು ಮುಟ್ಟುವುದು ತಾಯಿಯ ಹೃದಯಕ್ಕೆ ಮಾತ್ರ. ಇನ್ನು ಮನೆಯಲ್ಲಿ ಎಲ್ಲರನ್ನೊಳಗೊಳ್ಳುವ ಅವಳ ಅಂತಃಕರಣದ ಗುಣದಿಂದಲೇ ತನ್ನ ಅವಲಂಬಿತರಿಗೆ ಅನ್ನ ಆಶ್ರಯದೊಂದಿಗೆ ನೈತಿಕ ಸ್ಥೈರ್ಯವನ್ನು ನೀಡುತ್ತಾ ಗಂಡನಿಗೆ ಹೆಂಡತಿಯಾಗಿ, ಅತ್ತಿ ಮಾವರಿಗೆ ಸೊಸೆಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಹೀಗೆ 10 ಪಾತ್ರಗಳನ್ನು ನಿರ್ವಹಿಸುವ ಒಬ್ಬ ತಾಯಿ ಯಾರ ಸ್ಥಾನವನ್ನಾದರೂ ತುಂಬಬಲ್ಲಳು. ಆದರೆ ಅವಳ ಸ್ಥಾನವನ್ನು ಮಾತ್ರ ಯಾರಿಂದಲೂ ತುಂಬಲು ಸಾಧ್ಯವಾಗುವುದೇ ಇಲ್ಲ. ಸಂಸಾರದ ಸಮಭಾರ ಹೊರುವ ತಂದೆಯ ಪಾತ್ರವೂ ಕೂಡ ಅವಳ ಪಾತ್ರದೆದುರು ಸೋಲದೇ ಇರಲಾರದು. ಅಂತಹ ಜೀವಸೆಲೆ ಅವಳದು. ಆದರೆ ಇಂದು ಕಾಲ ಬದಲಾದಂತೆ ಕುಟುಂಬ ವ್ಯವಸ್ಥೆಯ ಸಂಕೀರ್ಣತೆಯ ಪರಿಣಾಮದಿಂದಲೋ ಅಥವಾ ಕ್ಷೀಣಿಸುತ್ತಿರುವ ಮೌಲ್ಯಗಳ ಪರಿಣಾಮದಿಂದಲೋ ಏನೋ ಈ ತಾಯ್ತನವಿಂದು ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಯಾವ ಮಕ್ಕಳು ಅವಳನ್ನು ಅತ್ಯಂತ ಮೌಲಿಕವಾಗಿ ಗೌರವಿಸಬೇಕಿತ್ತೋ ಅದೇ ಮಕ್ಕಳಿಂದ ಅವಳು ನಿರ್ಲಕ್ಷ್ಯಕ್ಕೊಳಪಟ್ಟು ಅನುಭವಿಸುತ್ತಿರುವ ಯಾತನೆಗಳು ಅಲ್ಲಲ್ಲಿ ಘಟಿಸುವುದನ್ನು ನೋಡಿದಾಗ ಹೃದಯ ಕಲಕದೇ ಇರಲಾರದು. ಏಕೆಂದರೆ ತನ್ನೊಳಗೆ ಹರಿಯುತ್ತಿರುವ ಅನಂತ ಬಯಕೆಗಳಿಗೆಲ್ಲ ಒಮ್ಮೆಯೂ ಕಿವಿಯಾಗದೆ ಸದಾ ಮಕ್ಕಳ ಹಿತಚಿಂತನೆಯಲ್ಲಿಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಅವಳ ಕೈಗಳೂ ಕೊನೆಗೊಮ್ಮೆ ಸೋಲುತ್ತವೆ. ಅವಳಿಗೂ ಒಂದು ಆಸರೆ ಬೇಕಾಗುತ್ತದೆ ಎಂಬ ಹೊಕ್ಕಳ ಬಳ್ಳಿಯ ಸೂಕ್ಷ್ಮ ತರಂಗಗಳನ್ನು ಅರ್ಥೈಸಿಕೊಳ್ಳುವ ಪ್ರಜ್ಞೆ ಇಂದಿನ ಸಮಕಾಲೀನ ಯುಗದಲ್ಲಿ ಕ್ಷೀಣಿಸುತ್ತಿದೆ. ಬರೀ ಮಕ್ಕಳ ಆಯ್ಕೆ ಮತ್ತು ಆದ್ಯತೆಗಳನ್ನು ಪೂರೈಸುವಲ್ಲಿಯೇ ಸವಿದು ಸಣ್ಣಾಗುವ ಅವಳು ಒಳಗೊಳಗೆ ಮುದುಡಿಕೊಳ್ಳುತ್ತಾ ಮುಂದೆ ತನ್ನ ವೃದ್ಧಾಪ್ಯವನ್ನು ಕೂಡ ಭರಿಸಲಾರದಷ್ಟು ನಿಕೃಷ್ಟಳಾಗುತ್ತಿದ್ದಾಳೆಂದರೆ ಪ್ರಜ್ಞಾಶೀಲ ಸಮಾಜವೆಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಇಷ್ಟಾದರೂ ತನ್ನ ಮಕ್ಕಳನಿಗೆ ಅಪಚಾರವೆಸಗಿದರೆಂದೂರುವುದಾಗಲಿ ಅಥವಾ ನ್ಯಾಯಕ್ಕಾಗಿ ಅವರನ್ನು ಕಟಕಟೆಯ ಮೇಲೆ ನಿಲ್ಲಿಸುವುದಾಗಲಿ ಮಾಡಲಿಚ್ಛಿಸದ ಅದೆಷ್ಟೋ ತಾಯಂದಿರು ತಾನಿರುವ ಮನೆಯ ವಾತಾವರಣದಿಂದ ಅಲಕ್ಷಿತರಾಗಿ ವೃದ್ಧಾಶ್ರಮವನ್ನು ಸೇರಿದರೂ ಕೂಡ ತಮ್ಮ ಮಕ್ಕಳ ತಪ್ಪನ್ನು ಮನ್ನಿಸುತ್ತಲೇ ಇದ್ದಾರೆ. ಜಗತ್ತನ್ನೇ ಸೋಲಿಸಬಲ್ಲ ಶಕ್ತಿ ಅವಳಲ್ಲಿದ್ದರೂ ಕೂಡ ಮಕ್ಕಳ ಗೆಲುವಿಗಾಗಿ ತನ್ನ ಸೋಲನ್ನು ಮೌನವಾಗಿ ಒಪ್ಪಿಕೊಳ್ಳುತ್ತಿದ್ದಾಳೆ. ಹೀಗೆ ನಮ್ಮೊಳಗಿನ ಏನೆಲ್ಲ ದೌರ್ಬಲ್ಯ ಮತ್ತು ಮೂರ್ಖತನವನ್ನು ಸಹಿಸಿಕೊಂಡಿರುವ ಜಗದ ಈ ತಾಯಂದಿರ ಪ್ರೀತಿಗೆ ಮರುಪಾವತಿ ಮಾಡಲು ನಾವೇನು ಮಾಡಲು ಸಾಧ್ಯವಿದೆ ಹೇಳಿ? ಅಷ್ಟಕ್ಕೂ ಅವಳು ಮಕ್ಕಳಿಂದ ಬಯಸುವುದು ಒಂದು ಹಿಡಿ ಪ್ರೀತಿಯನ್ನಲ್ಲದೆ ಮತ್ತೇನಿದೆ ಹೇಳಿ? ಹಾಗಾಗಿ ತಾಯಿಯ ವಿಷಯದಲ್ಲಿ ಕತ್ತಲು ತುಂಬಿದ ನಮ್ಮ ಹೃದಯದೊಳಗೆ ಆತ್ಮಸಾಕ್ಷಿ ಎಂಬ ಬೆಳಕನ್ನು ಚೆಲ್ಲಿದಾಗ ಮಾತ್ರ ಪ್ರತಿಯೊಬ್ಬರೂ ತಾಯಿಯನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗುವುದು. ಇದುವರೆಗೆ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನವನ್ನು ಕೇಳಿದಿರಿ.
ಆಕಾಶವಾಣಿ ಧಾರವಾಡ.